ದವಾಖಾನಿಗೆ ಮನ್ಯಾಗ ಒಂದು ಆಕಳ ಸಾಕ್ರಿ ₹1,00,000 ಉಳಿಸ್ತೈತದ. ಯಾಕೆ ನಮ್ಮ ಧರ್ಮ ಆಕಳ ಕಾಯಿರಿ ಆಕಳ ಸಾಕ್ರಿ ಅಂತ ಹೇಳ್ತಿ ಹಿಂದೂ ಧರ್ಮ ಅಂದ ಇದ್ರ ಸಲುವಾಗಿ. ಈ ಆಕಳ ಮೂತ್ರ ಸಗಣಿ ಅಂತದವಲ್ಲ, ಇವೆರಡದ್ರೊಳಗೆ ಒಂದು ಜರಾನ ಮಜ್ಜಿಗೆ ಸೇರಿಸ್ಬೇಕು. ಮಜ್ಜಿಗೆ ಆಮ್ಯಾಗ ಒಂದಿಟ್ಟು ಬೆಲ್ಲ ಹಾಕ್ಬೇಕು. ಹಾಕಿ ಬ್ಯಾರಲ್ದಾಗ ಹಾಕಿ ತಿರುವ್ರಿ, ಹೊಲಕ್ಕೆ ಬಿಡ್ರಿ. 15 ದಿನದಾಗ ಹೊಲದ ಬಣ್ಣನ ಬದಲಿ ಆಗ್ತೈತಿ, ಬೆಳಿ ಬಣ್ಣ ಬದಲಿ ಆಗ್ತಾವ. ಇಂಥದ್ದು ಆಕಳ ಮಹಿಮೆ ಐತ್ರಿ. ಆಕಳ ಮೇಮ್ಯಾಗ ಹಿಂಗೆ ಕೈ ಆಡಿಸ್ರಿ. ಹಿಂಗೆ ನಾ ಲಂಡನ್ಗೆ ಹೋಗಿದ್ದೆ, ಒಬ್ಬರು ಫಾರ್ಮ್ ನೋಡಕ. ಅವ್ರು 2 ಗೀರ್ ಆಕಳ ಇಟ್ಟಿದ್ರಲ್ಲಿ. ಅವ್ರು ಗುಜರಾತಿ ಜನ, ಅವ್ರ ರಾಜ್ಯದಿಂದ ಅವ್ರ ಆಕಳ ತಂದಿಟ್ಟಿದ್ರು. ಮಂದೆಲ್ಲ ಪಾಳಿ ಹಚ್ಕೊಂಡು ನಿಂತಿತ್ತು. ಯಾಕೆ ಬಂದಾರ ಇವರು ಅಂತ ಕೇಳಿದ್ನಿ ಆ ಫಾರ್ಮ್ನಾಗ. ಇವ್ರು ಆಕಳಿಗೆ ತೆಕ್ಕೆ ಹಾಕಿ ಬಂದಾರ ಅಂತ ಹೇಳಿದ್ರು. ಯಾಕಂತ ಕೇಳಿದೆ, ಬೇರೆ ಬೇರೆ ಜಡ್ ಇದ್ದು ಅಂತಂದ್ರೆ ಆಕಳಿಗೆ ಆಲಿಂಗನ ಕೊಟ್ರಂದ್ರೆ ಹೊಕ್ಕವಂತ. ಅವ್ರ ಆಲಿಂಗನ ಕೊಡಕ್ $1 ತಗೋತಾರ. $1 ಅಂದ್ರೆ ₹100. ಎಷ್ಟು ಅಷ್ಟ ಒಂದು 3 ನಿಮಿಷ ಆಕಳಿಗೆ ತೆಕ್ಕೆ ಹಾಯ್ದು 3 ನಿಮಿಷಕ್ಕೆ ಒಂದು $100 ತಗೋತಾರ ಅವ್ರು. ದಿನ 40-50 ಮಂದಿ ರಗಡ್ ಬಳಸ್ತಾರ. ನಿಮ್ಮ ಮನ್ಯಾಗ ಕಟ್ಟ್ಯಾರ ಕರೆ, ಒಬ್ರು ಹೊಳೆ ನೋಡಂಗಿಲ್ಲಪ್ಪ ಒಬ್ಬರ ಕಡೆ. ಅದು ಏನ್ ಮಾಡ್ತೈತಿ, ಯಾವಾಗ ಬಂದಾನು, ಯಾವಾಗ ಜಾಡಿಸಿ ಒದ್ದೆ ನೀವಾಗ, ಯಾವಾಗ ಇರ್ದೇನಂತ ಅದು ನಿಂತಿರ್ತೈತಿ. ಯಾಕಂದ್ರೆ ಕಟ್ಟಿ ಹೋಗ್ಯಾನ, ಹೊಳೆ ಬಂದೇ ಅಲ್ಲಿವ. ಹೌದಲ್ಲ, ಗುಟ್ಟಕ್ಕೆ ಯಾರ ಕಾರಣ, ಯಾಕೋ ಆಕಳ ಯಾಕೆ ಕಂಡಪ್ಟಿ ಎರಿತಾವ್ರಿ ಅವು, ಅವನ್ನೇನು ಸಾಕೋದು ಅಂತಾನ. ಅವು ಯಾಕೆ ಎರಿತಾವಪ್ಪ? ನಿಮ್ಮ ಮನ್ಯಾಗ ನಿಮ್ಮನ್ನು ಹೆಂಗ ಒಂದು ಗುಟ್ಟಕ್ಕೆ ಕಟ್ಟಿ ಹಾದ್ರಿ, ಯಾರ ಕೈಯ ಕಾಲ ಕಟ್ಟಿ 15 ದಿವ್ಸಕ್ಕೆ ಹೊಳೆ ಬಂದ್ರಂದ್ರೆ ನೀವೇನು ಅವ್ರಿಗೆ ಆರ್ತಿ ಬೆಳಗ್ತೀರಿ? ಜಾಡಿಸಿ ಒದಿತೀರಿಪ್ಪ ಯಾರು ಬರ್ತಾರ ಅವ್ರಿಗೆ. ಆಕಳು ಬಹಳ ಚಲೋ, ಆಕಳದ್ದು ಮಾಡ್ಬೇಕು. ಆಕಳುಗಳು ಮನ್ಯಾಗ ಇರ್ಬೇಕು. ನಮ್ಮ ಹೊಲ್ದಾಗ ಬರ್ರಿ, ನಾ ತರಕಾರಿ ಮಾಡ್ತೀನಿ ಒಂದು 10 ಎಕರೆ, 12 ತಿಂಗಳ. ಮತ್ತ ತರಕಾರಿ ಒಂದಕ್ಕೂ ಸಹಿತ ಒಂದು ದಿವಸ ಯಾವುದೇ ಔಷಧ ಹೊಡೆದಿಲ್ಲ ನಾ. ಈ ಸಗಣಿ ಗೊಬ್ಬರ, ಈ ಆಕಳದ ಏನ್ ಹಾಕಿದ್ದೆಲ್ಲ ಆಕಳದ, ಮತ್ತೇನು ಹಾಕೋದಿಲ್ಲ ಅದಕ್ಕೆ. 10ರಿಂದ 15 ಕಾಯಿಪಲ್ಯ ಯಾವಾಗ್ಲೂ ಹೊಲ್ದಾಗ ಇರತ್ತಾವ. ಆದ್ರೆ ಎಂದೂ ಏನೂ ಹೊಡೆದಿಲ್ಲ ಅವು.